ನೋಡಿ, ಊಟಕ್ಕೆ ಮೊದಲಾಗಿ ಉಪ್ಪಿನ ಬಗ್ಗೆ ಒಂದು ಗಾದೆ ಮಾತಿದೆ, ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಅಂತ. ಎಲ್ಲ ಪದಾರ್ಥದಲ್ಲಿ ಉಪ್ಪು ಬೇಕೇ ಬೇಕು. ಇತ್ತೀಚೆಗೆ ನಾನು ಸ್ವಲ್ಪ ಪಿಂಕ್ ಸಾಲ್ಟನ್ನು ಬಳಸ್ತಾ ಇದ್ದೀನಿ ಅಡುಗೆಗೆ. ಸ್ವಲ್ಪ ಕಾಸ್ಟ್ಲಿ ಇದು, ಬಟ್ ಹೆಲ್ತಿಗೆ ಒಳ್ಳೆಯದಂತ, ಅಂದರೆ ಸ್ವಲ್ಪ ವೆಯ್ಟ್ ರಿಡ್ಯೂಸ್ ಮಾಡಬೇಕು ಅಂತ. ಅದರ ಜೊತೆ ಉಪ್ಪಿನಕಾಯಿ, ಇದು ಈ ವರ್ಷದ ಮೊದಲ ಮಿಡಿ ಉಪ್ಪಿನಕಾಯಿ ನನ್ನ ಅಕ್ಕ ಮಾಡಿಕೊಟ್ಟಿದ್ದು. ಅವಳದೇ ಒಂದು ಅಡುಗೆ ಮನೆ ಆಧ್ಯಾತ್ಮ ಪೇಜಲ್ಲಿ ಬರೀತಿದ್ದಾಳೆ. ಸೊ ಫಸ್ಟ್ ಬಾಟಲ್ ನನಗೆ ಸಿಕ್ಕಿದೆ. ನಾನು ತುಪ್ಪ ಬಳಸಲ್ಲ, ಬಟ್ ತುಪ್ಪ ನಮ್ಮನೆಗೆ ಬಂದ ಅತಿಥಿಗಳಿಗೆ. ಹಾಗೆಯೇ ಹಪ್ಪಳ ಮತ್ತು ಬಾಳೆಗೆ ಮೆಣಸು ಅಂತ ಹೇಳ್ತೀವಿ, ಮಜ್ಜಿಗೆ ಮೆಣಸು ಅಂತ. ನೀರು ಬೇಕೇ ಬೇಕು. ಅದರ ಜೊತೆ ಒಂದು ಟೊಮೆಟೊ ಚಟ್ನಿ ಕೂಡ ಇದೆ. ಸೊ ಇದು ಮೊಸರು ಕೊನೆಗೆ, ಬಟ್ ನಾನು ಸೈಡಿಗೆ ಇಟ್ಟಿದ್ದೀನಿ. ಇನ್ನು ಅನ್ನ ಬೇಕು. ಅನ್ನ ನಿಮಗೆ ಗೊತ್ತು, ಅನ್ನ ಇಲ್ಲದೆ ಊಟ ಕಂಪ್ಲೀಟ್ ಆಗಲ್ಲ. ಸೊ ಅನ್ನ ಮೇಯ್ನ್ ಮೆನ್ಯೂ. ಅದರ ಜೊತೆ ರಸಮ್ ಇದೆ. ಇದು ತಮಿಳುನಾಡು ಶೈಲಿಯಲ್ಲಿ ಮಾಡಿದ ರಸಮು. ಹಾಗೆಯೇ ಕಾಯಿ ಹಾಕದೆ ಮಾಡಿದ ಸಾಂಬಾರು, ಬೆಂಡೆಕಾಯಿ ಸಾಂಬಾರು, ಪಪ್ಪು ಅಂದರೆ ತೊಗರಿಬೇಳೆ ಹಾಕಿ ಮಾಡಿದ ಸಾಂಬಾರು. ಇನ್ನು ಅದ್ರ ಜೊತೆ ಬೀನ್ಸ್ ಮತ್ತು ಕ್ಯಾರೆಟ್ ಪಲ್ಯ, ಹಾಗೆಯೇ ಕಡಲೆದೊಂದು ಪಲ್ಯ ಮಾಡಿದ್ದೀನಿ ನಾನು. ನಿನ್ನೆ ನಾನು ಇದರ ಬಗ್ಗೆ ಒಂದು ವಿಡಿಯೋ ಮಾಡಿದೆ, ಬಟ್ ಇವತ್ತಿಗೂ ಆಯಿತು. ಮಜ್ಜಿಗೆ ಹುಳಿ, ನಿಮಗೆ ದಕ್ಷಿಣ ಕನ್ನಡದ ಮೇಯ್ನ್ ಮಜ್ಜಿಗೆ ಹಾಕಿ ಮಾಡುವ ಕುಂಬಳಕಾಯಿದು ಮಜ್ಜಿಗೆ ಹುಳಿ ಮಾಡಿದ್ದೀನಿ. ಸೊ ಮೊಸರಿದೆ, ಉಪ್ಪಿನಕಾಯಿ ಇದೆ, ಉಪ್ಪಿದೆ. ಸೊ ಇವತ್ತು ಒಂದು ಸಿಂಪಲಾಗಿ ಗ್ರ್ಯಾಂಡಾಗಿ ಒಂದು ಊಟ ಇದೆ. ಅದ್ರ ಜೊತೆಗೆ ಕೊನೆಗೆ ಏನಾದರೂ ಸ್ವೀಟ್ ಮಾಡಬೇಕಂದ್ರೆ, ಪಾಯಸ ಯಾರಿಗೂ ಇಷ್ಟ ಇಲ್ಲ. ಸೊ ಐಸ್ ಕ್ರೀಮ್ ತಂದಿದ್ದೀನಿ ನಾನು, ಚಾಕ್ಲೇಟ್ ಫ್ಲೇವರ್ ನನ್ನ ಫ್ಲೇವರು. ಮತ್ತು ನಿಮ್ಗೆ ಗೊತ್ತು, ಹಣ್ಣಿನ ಒಂದು ಸೀಸನ್ ಸ್ಟಾರ್ಟ್ ಆಯಿತು. ಮಾವಿನ ಹಣ್ಣು ನಮ್ಮ ಹಣ್ಣಿನ ರಾಜ. ಸೊ ಮಾವಿನ ಹಣ್ಣು ಕೂಡ ಇದೆ. ಇದು ಇಷ್ಟರ ಜೊತೆ ನಮ್ಮ ಇವತ್ತಿನ ಊಟ ಸಂಪೂರ್ಣ ಆಗುತ್ತೆ.